ಮೊನ್ನೆ ಎಲ್ಲ ರೈತರು ಸೇರಿ 26ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಉಗ್ರವಾಗಿ ಹೋರಾಟ ಮಾಡಿದ್ವಿ ನಾರಾಯಣಪುರದಲ್ಲಿ. ಅದಾದಮೇಲೆ 2 ದಿನ ಅಧಿಕಾರಿಗಳು ಟೈಮ್ ತೊಗೊಂಡ್ರು. ನಾವು ಹೋಗಿ ಮುಖ್ಯಮಂತ್ರಿಯವರಿಗೂ ಭೇಟಿ ಆದ್ವಿ, ಅಧಿಕಾರಿಗಳ್ನು ಎಲ್ಲರೂ ಹೋಗಿ ನಾವು ಭೇಟಿ ಆದ್ವಿ, ಕೆಲವೊಂದು ಮುಖಂಡರು. ಯಾಕಂದ್ರೆ ಮುಖ್ಯಮಂತ್ರಿಯವ್ರಿಗೆ ಭೇಟಿ ಆಗ್ಬೇಕಾದ್ರೆ ಆ ಪ್ರೋಟೋಕಾಲ್ ಇರುತ್ತೆ, ಸ್ವಲ್ಪ ಜನ ಹೋಗ್ಬೇಕಾಗ್ತಂತೇಳಿ ಭೇಟಿ ಆದ್ವಿ. ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟರು. ಮುಖ್ಯಮಂತ್ರಿಯವರು ಹೇಳಿದರು, ಇಲ್ಲಪ್ಪ ನಮ್ಮ ಹತ್ರ ಡ್ಯಾಮ್ ನೀರಿಲ್ಲ, ನಾವು ಕೊಯ್ನಾ ಡ್ಯಾಮಿಗೆ ಬರೆಯಕತ್ತಿ ಲೆಟ್ರು, ಅವ್ರು ಬಿಟ್ಟರು ಬಿಡ್ತೀವಿ. ನಾನು ಸರ್ಕಾರಕ್ಕೆ ಒಂದೇ ಪ್ರಶ್ನೆ ಮಾಡ್ತೇನೆ, ಮುಖ್ಯಮಂತ್ರಿಗಳವ್ರಿಗೆ, ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದೇ ಮಾತು ಕೇಳೋಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಹತ್ರ ನೀರಿಲ್ಲ ಅಂತಂದರೆ ತೆಲಂಗಾಣಕ್ಕೆ 10 TMC ನೀರು ನೀವು ಎದಕ್ಕೆ ಬಿಟ್ರಿ? ತೆಲಂಗಾಣಕ್ಕೆ ಎದಕ್ಕೆ ಬಿಟ್ರಿ ನೀರು? ತೆಲಂಗಾಣಕ್ಕೆ 10 TMC ನೀರು ಬಿಟ್ಟು ಇವತ್ತು ಕೊಯ್ನಾ ಡ್ಯಾಮಿಂದ ನೀರು ಕೇಳ್ತೀವಿ ಅಂತಂದ್ರೆ ಇದು ಯಾವ ಲೆಕ್ಕ? ಇದ್ದಂಥ ನೀರನ್ನ ಬಿಟ್ಟು ಇವತ್ತಿಗೂ ಡ್ಯಾಮ್ನಲ್ಲಿ, ನಮ್ಮ ಡ್ಯಾಮ್ನಲ್ಲಿ ನೀರಿದ್ದಾವೆ, ನಾರಾಯಣಪುರ ಡ್ಯಾಮ್ನಲ್ಲಿ ನೀರಿದ್ದಾವೆ, ಆಲಿಮಟ್ಟಿ ಡ್ಯಾಮಲ್ಲಿ ನೀರಿದ್ದಾವೆ. ಇದುವರೆಗೂ ನಮ್ಮ ಇತಿಹಾಸದಲ್ಲಿ ಯಾವತ್ತೂ ಈ ಥರ ಅನ್ಯಾಯ ಆಗಿಲ್ಲ. ಏನಂತಂದ್ರೆ ಆಲಿಮಟ್ಟಿಯವರಿಗೆ ಇವತ್ತು 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡಾಕತ್ತಿದ್ದಾರೆ. ಇವತ್ತು ಯಾರ್ಯಾರು ಕಾಂಗ್ರೆಸ್ ಪ್ರಭಾವಿ ಶಾಸಕರಾರ ಹೋಗಿ ಅವ್ರು ಹೆಂಗೆ ಕೇಳ್ತಾರೆ ಆ ಥರ ನೀರು ಕೊಡಕತ್ತಾರೆ. ಈ ಥರ ಮೊದಲು ಆಗಿಲ್ಲ. ಎಲ್ಲ ರೈತರಿಗೂ ಒಂದೇ, ಅವ್ರು ಕಾಂಗ್ರೆಸ್ಸಲ್ಲಿ, BJP MLA, JDS MLA ಎಲ್ಲ ರೈತರಿಗೂ ಒಂದೇ ನ್ಯಾಯ ಕೊಡೋಂಥದ್ದು ಮೊದಲಿಂದ ಆಗ್ಯದ. ಈಗ ಆ ಥರ ಇಲ್ಲ. ಯಾರು ಪ್ರಬಲ ಶಾಸಕರಿದ್ದಾರೆ ಅವ್ರು ಹೋಗಿ ನೀರು ಬಿಡಿಸ್ಕೊಂಬರೋಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಒಂದು ನಿಮಿಷ ಪೂರ ಹೇಳ್ತಾರೆ. ಈಗ ನೋಡ್ರಿ, ಈಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಮೊನ್ನೆ ಒಂದು ಟ್ವೀಟ್ ನೋಡಿದ್ವಿ. ಈ ಅಧಿಕಾರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಯಾಮಾರಿಸಿಬಿಟ್ಟಿದ್ದಾರೆ. ತುಂಗಭದ್ರಕ್ಕೆ ನೀರು ಬಿಟ್ಟಿವಲ್ಲ, ಅದು ರಾಯಚೂರು ಯಾದಗಿರಿನೂ ಬರ್ತದೆ. ಯಾದಗಿರಿ ಎಲ್ಲಿಂದ ಬರ್ತದೆ ಅಂದ್ರೆ ಕೃಷ್ಣಾ ನದಿನ ಕ್ರಾಸ್ ಮಾಡಿ ತುಂಗಭದ್ರಾ ಬರ್ತದೋ ಅಥವಾ ಯಾದಗಿರಿ ಮುಂದಲ್ಲೇ ಸಂಗಮ ಸೇರ್ತಲ್ಲ ಅಲ್ಲಿ ಯಾವ್ದಾರು ಒಂದು ಹಳ್ಳಿಗೆ ಬರ್ತದೆ ಅನ್ನೋ ಗೊತ್ತಾಗ್ತಿಲ್ಲ. ಅಂದರೆ ಇಷ್ಟು ಮುಖ್ಯಮಂತ್ರಿಗೆ ಯಾಮಾರಿಸಂಥ ಕೆಲಸ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಮೊನ್ನೆ ರಾಜು ಗೌಡರು ಅಲ್ಲಿ ಧರಣಿ ಮಾಡಿದ್ರಲ್ಲ, ರಾಜು ಗೌಡರು, ಅಮೀನ್ ರೆಡ್ಡಿ ಅವರು, BJP ಎಲ್ಲರೂ ಸೇರಿ, ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ರೈತರು ಸೇರಿ ಅದಕ್ಕೆ ಅದು ಬಿಟ್ಟು ಅಂತ ಹೇಳ್ಬಿಟ್ಟು ಸರ್ ನೀರು ಅಂತ ಹೇಳ್ಯಾರೇನು ಮುಖ್ಯಮಂತ್ರಿಯವ್ರಿಗೆ ಗೊತ್ತಾಗ್ತಿಲ್ಲ. ತುಂಗಭದ್ರೆ ಬಿಟ್ಟರೆ ಯಾದಗಿರಿಗೆ ಎಲ್ಲಿಂದ ಅನುಕೂಲ ಆಗ್ತದೆ? ನಾನು ಹೋಗಿ ಅಧಿಕಾರಿಗಳು ಕೇಳಿದಾಗ ಅವ್ರು ಒಂದೇ ಹೇಳಿದ್ರು, ಇಲ್ಲ ಸರ್ ನಿಮ್ಮ ಹತ್ರ ಇರುವಂಥ ಶಾಸಕರು, ಸಚಿವರು ನಮಗೆ 25 ತನಕ ನೀರು ಸಾಕಂತ ಹೇಳ್ಯಾರ, ಅದಕ್ಕೆ ನಾವು ಬಿಟ್ಟು. ಅರೆ ಅಂದರೆ ಯಾರು ಬಂದು ಕೇಳಿದ್ರೆ ಏನು ಅಂದ್ರೆ ಶಾಸಕರು ಹೇಳಿದ್ಮೇಲೆ ಮುಗಿದೋಯ್ತು ಅಂತ ಅರ್ಥ. ರೈತರದ್ದು ಅಲ್ಲಿ ಪರಿಸ್ಥಿತಿ ಏನು, ರೈತರು ಯಾವ ಥರ ಇದೆ, ಎಷ್ಟು ಬೆಳೆ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಅವ್ರಿಗೆ ಎಷ್ಟು ನೀರು ಬೇಕನ್ನೋದ್ರ ಬಗ್ಗೆ ಜ್ಞಾನ ಇಲ್ಲ. 1ನೇ ತಾರೀಕಿಂದ 6ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರಿ, 23ರಿಂದ 24 2 ದಿನ ನೀವು ಹೆಚ್ಚು ನೀರು ಕೊಟ್ರಿ, ಇನ್ನೂ 4 ದಿನ ನೀರೆಲ್ಲಿ ಹೋಯ್ತು? ಯಾಕೆ? ಸುರ್ಪುರು, ಶಾಪುರು, ಜೇವರ್ಗಿ, ಯಾದಗಿರಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದೇ ರೈತರಿಗೆ ಅನ್ಯಾಯ ಆಯ್ತಾ? ಏನೋ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರ ಮತ ಗೆಲ್ಲಿಸಿದೆ, ಅವ್ರಿಗೆ ಇವತ್ತು ಶಾಪ ಆಯ್ತಾ? ಯಾಕೆ ಇವು 4 ಕ್ಷೇತ್ರಗಳಿಗೆ ಅನ್ಯಾಯ ಮಾಡೋಂಥ ಒಂದು ಕೆಲಸವನ್ನು ಮಾಡಕತ್ತೀರಿ? ಇವತ್ತು ಬಲದಂಡೆ ಎಡದಂಡೆ ರಾಯಚೂರು ಯಾದಗಿರಿ ಇಬ್ಬರಿಗೂ ಅನ್ಯಾಯ ಮಾಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ ಕೆಲವೊಂದು ಭಾಗ ಜೇವರಿಗವರು. ಯಾಕೆ ಇಲ್ಲಿರುವಂಥ ಶಾಸಕರಿಗೆ, ಸಚಿವರಿಗೆ ನಿಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ? ಹೆಂಗೆ MB ಪಾಟೀಲ್ ಹೋಗಿ ಜಗಳಾಡಿ ಅವ್ರಿಗೆ ಬೇಕಾ ನೀರು ತೊಗೊಂಡು, ಮೊನ್ನೆ MB ಪಾಟೀಲ್ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ರ, ಜುಲೈನಾಗೂ ನಾನು 3 TMC ನೀರು ಇಟ್ಕೊಂತೀನಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಾರ. ಎತ್ತರ ಪ್ರದೇಶ ನೀರಾವರಿ ಮಾಡಿನ ಅಂತ ಹೇಳಿಕೆ ಕೊಟ್ಟಾರ. ನಮಗೆ ಖುಷಿ ಆಗ್ತದೆ, MB ಪಾಟೀಲ್ ಅವ್ರು ನೋಡಿದ್ರೆ ಖುಷಿ ಆಗ್ತದೆ. ಅವ್ರು ರೈತರಿಗೋಸ್ಕರ ಅವ್ರು ಹೋರಾಟ ಮಾಡಿ ನೀರು ಉಳಿಸೋಂಥ ಕೆಲಸನ ಅವ್ರು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾನು ವಿರೋಧ ವ್ಯಕ್ತಪಡಿಸಂಗಿಲ್ಲ. ನಮ್ಮವ್ರಿಗೆ ಏನಾಗಿದೆ, ನಮ್ಮ ಜಿಲ್ಲಾ ಶಾಸಕರು, ಸಚಿವರು ಏನು ಮಾಡ್ತಿದ್ದಾರೆ, ಜೇವರಿಗೆ ಶಾಸಕರು ಏನು ಮಾಡ್ತಿದ್ದಾರೆ? ಯಾಕೆ ನಿಮಗೋಗಿ ಕೇಳೋಂಥ ಹಕ್ಕಿಲ್ಲ? ಅಂದರೆ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ? ಹೆಂಗಿದ್ರು ಯಾವುದೋ ಒಂದು ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ಮೇಲೆ ಗೆದ್ದೀವಿ ಅಂತ ಕುಂತೀರ. ಅವ್ರದ್ದೇನು ಪ್ಲ್ಯಾನಿಂಗ್ ಅದ ಅಂತಾರೆ ಇಲ್ಲಿರುವಂಥ ಸಚಿವರು, ಶಾಸಕರು ಪ್ಲ್ಯಾನಿಂಗ್ ಏನದ? ಇನ್ನೂ ಎಲೆಕ್ಷನ್ 3 ವರ್ಷದ ಲಾಸ್ಟ್ ವರ್ಷ ನೋಡಿದ್ರೆ ಆಯ್ತು ಬಿಡಿ, ಈಗ ಏನಂತಾರಂತ ರೈತರಿಗೆ? ಅಂದರೆ ರೈತರು ಹೆಂಗಾರ ಸಾಯಲಿ, ನಾವು ಅಧಿಕಾರ ಇರಲಿಲ್ಲ ಅಂತೀರ? ಇದು ನಿಜಕ್ಕೂ ಭಾಳ ಅನ್ಯಾಯ ಮಾಡ್ತದೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮ್ಯಾಗೆ ಸಾಕಷ್ಟು ಜನ ನಿರೀಕ್ಷೆ ಇಟ್ಟಿದ್ದಾರೆ, ನಿಮ್ಮ ಮೇಲೆ ಜನರಿಗೆ ಭಾಳಷ್ಟು ನಂಬಿಕೆ ಇದೆ. ಈ ಥರ ಯಾದಗಿರಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಅನ್ಯಾಯ ಮಾಡೋಂಥ ಕೆಲಸ ತಮ್ಮ ಅವಧಿಯಲ್ಲಿ ಆಗಬಾರ್ದು. ನಿಮಗೆ ಯಾರು ಮಿಸ್ಗೈಡ್ ಮಾಡೋಕತ್ತಾರೋ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಇವತ್ತು 4 ಗಂಟೆಗೆ ಒಂದು ಸಭೆ ಕರೆದ್ರಿ, ನಿಮ್ಮ ಕೈ ಜೋಡಿಸಿ ನಾವು ಮನವಿ ಮಾಡ್ಕೊತೀನಿ. ಯಾದಗಿರಿ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಮತ್ತು ಸ್ಪೆಷಲಿ ಜೇವರ್ಗಿ ತಾಲೂಕಿನ ಜನತೆ ಪರವಾಗಿ, ಜೇವರ್ಗಿ ಯಡ್ರಾಮಿ ಜನತೆ ಪರವಾಗಿ ನಮ್ಮ ಭಾಗಕ್ಕೆ ನೀರು ಕೊಡ್ರಿ. ಡ್ಯಾಮ್ನಾಗ ನೀರಾವ, ಈ ರೈತರ ಶಾಪ ಹತ್ತಿದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಂಗಿಲ್ಲ. ಡ್ಯಾಮ್ನಾಗ ನೀರಿದ್ದಾವೆ, ನೀವು ತೊಗೊಳ್ರಿ. ಇವತ್ತು ನಾನು ಇಲ್ಲಿ ಒಬ್ಬರು ಸಚಿವರು ಹೇಳಿಕೆನೂ ಕೇಳಿದ್ದೇನೆ, ನಾವು ಬರೀ 1 TMC 1.29 TMC ನೀರು ಬಿಟ್ಟಿವಿ ಅಂತ ಹೇಳಿದ್ದಾರೆ.
ಆಯಿತು, ನಾನು 10 TMC ನೀರು ಬಿಟ್ಟಿವಿ ಅಂತ ನಿಮ್ಗೆ ಕೂಡ ನಾನು ವಾದ ಮಾಡಕತ್ತಿದ್ದೇನೆ. ಒಂದು ಎನ್ಕ್ವೈರಿ ಕಮಿಟಿ ಕುಂದಿರ್ಸ್ರಿ, ಲೆಕ್ಕ ಹಾಕ್ರಿ, ನೀರು ಎಷ್ಟು ಬಿಟ್ಟರೆ ಎಷ್ಟಿಲ್ಲ ಅನ್ನೋದು ಗೊತ್ತಾಗ್ತದೆ. ಹೌದ್ರಿ, ತೆಲಂಗಾಣದ ಒಂದು 5 ಜನ ಶಾಸಕರು, 3 ಜನ ಸಚಿವರು, 8 ಜನ ಬಂದು ಫೆಬ್ರವರಿ 2ನೇ ತಾರೀಕು ಲೆಟ್ರ್ ಕೊಡ್ತಾರೆ. ನೋಡ್ರಿ, 1 TMC ನಾನು ಹೇಳೋದು ಕೇಳಿ ಪಾಟೀಲ್ರೆ, ಅವರು 1 TMC ಅಂತೇಳಿ ಲೆಟ್ರಲ್ಲಿ ಕೊಟ್ಟಿದ್ದಾರೆ. ಕಂಟಿನ್ಯೂ 5 ದಿನ ರಾತ್ರಿ ನೀರು ಬಿಟ್ಟಿದ್ದಾರೆ. 11,000 ಕ್ಯೂಸೆಕ್ಸ್ ನೀರನ್ನ 1 ತಾಸಿಗೆ ಬಿಟ್ಟರೆ 24 ತಾಸಿಗೆ 1 TMC ಆಗ್ತದೆ. 2,70,000 ಕ್ಯೂಸೆಕ್ಸ್ ನೀರನ್ನ 1 ತಾಸು ಬಿಟ್ರಂತಂದರೆ 1 TMC ನೀರು ಆಗ್ತದೆ. 5 ದಿನ ಕಂಟಿನ್ಯೂ ರಾತ್ರಿ ನೀರು ಬಿಟ್ಟಿದ್ದಾರೆ. ನಾನು 10 TMC ಅವತ್ತು ಹೋಗಿ 24ನೇ ತಾರೀಕು ಹೋಗಿ ನಾನು ಫೆಬ್ರವರಿ ಗಲಾಟೆ ಮಾಡಲಿಲ್ಲಪ್ಪ ಅಂತಂದ್ರೆ ನೀರು ಕಂಟಿನ್ಯೂ ಬಿಡ್ತಿದ್ರು. ಹೋಗಿ ನಾನು ಅಲ್ಲಿ ಗಲಾಟೆ ಮಾಡಿದಕ್ಕೆ ಅವತ್ತು ಯಾರು ಅಧಿಕಾರಿಗಳು ಆಫೀಸ್ನಲ್ಲಿಲ್ಲ, ಎಲ್ಲರೂ ಓಡೋಗಿದ್ರು ಸುಮ್ಮನೆ ಕೋರ್ಟ್ ಹೆಸರು ಹೇಳಿ. ಹೋಗಿ ಗಲಾಟೆ ಮಾಡಿ ಬಂದ್ ಮಾಡಿಸಿ ಬಂದಿದ್ದೇವೆ. ಅದು ಬಂದ್ ಆದಮೇಲೆ ಸುಮ್ಮನೆ ಇವ್ರನ್ನ ಅಧಿಕಾರಿಗಳನ್ನ ಸೇಫ್ ಗಾರ್ಡ್ ಮಾಡ್ಬೇಕಂತೇಳಿ ಸಚಿವರು 1 TMC ಅಂತ ನೀರು ಕೊಟ್ಟಿದ್ದಾರೆ ಲೆಟ್ರು. ಅಲ್ಲಿ ಎಷ್ಟು ನೀರು ಬಿಟ್ಟಾರೆ ಗೊತ್ತಾಗ್ತಲ್ರಿ. ತನಿಖಾ ತಂಡ ಆಗ್ಬೇಕು. ಯಾಕಂದ್ರೆ ನಮ್ಮ ಜನರಿಗೆ, ನಮ್ಮ ರೈತರಿಗೆ ಈಗ ಆಲ್ರೆಡಿ ಶಾಪುರ ಮತಕ್ಷೇತ್ರದಲ್ಲಿ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ರೈತರು. ನಿಮ್ಗೆ ಎಷ್ಟು ಕೋಟಿ ಕೊಟ್ಟರು ಅವ್ರು ಜೀವತ್ತು ವಾಪಸ್ ತರೋಕ್ಕಾಗ್ತದೇನ್ರಿ? ಇದೇ ಕೊಯ್ನಾ ಡ್ಯಾಮಲ್ಲಿ ನಾವು ಅಧಿಕಾರದಾಗಿದ್ದಂಥ 3 TMC ನೀರು ಬಿಡಿಸ್ಬೇಕಾದಂಥ ಸಂದರ್ಭದಲ್ಲಿ 1 TMCಗೆ ನಾವು 5 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದ್ವಿ ಆ ಸರ್ಕಾರಕ್ಕೆ. ಅಂದರೆ 10 TMC ಅಂದರೆ ಸುಮಾರು ಒಂದು 50 ಕೋಟಿ ಬೆಲೆ ಬಾಳುವಂಥ ನೀರು. ಈಗ ನಿಮ್ಗೆ ಹೇಳ್ತೀನಿ, ಯಾವುದೇ ಸರ್ಕಾರ ಯಾರಿಗೆ ನೀರು ಬಿಡಿಸ್ಬೇಕಾತಂದ್ರೆ ದುಡ್ಡು ಡಿಪಾಸಿಟ್ ಮಾಡಿ ಮೊದಲು ಬಿಡಿಸ್ಕೊಂಡು ಬಂದಂಥದ್ದು. ಇವರು ತಾವು ತೆಲಂಗಾಣಕ್ಕೆ ಒಳ್ಳೇದಾಗಬೇಕು, ಕೇಂದ್ರ ತಮ್ಮ ಒಂದು ರಾಷ್ಟ್ರೀಯ ನಾಯಕರಿಗೆ ಒಳ್ಳೇದಾಗಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಕೊಲೆ ಮಾಡ್ತಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳು ಕೇಳಲಾರ್ದೆ ನಮಗೆ ದೊಡ್ಡ ಶಾಪ್ ಆಗಿದೆ. ಅದಕ್ಕೋಸ್ಕರ ಯಾರು ಏನು ಮಾಡಿದ್ರು ಇಂದು ಕ್ಯಾಲ್ಕುಲೇಷನ್ ಎಷ್ಟು ಬಿಟ್ಟರ ನೀರು ಎಷ್ಟಿಲ್ಲ ಅಂತ ಕ್ಯಾಲ್ಕುಲೇಷನ್ ಹಾಕಿಬಿಟ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ನದಿ ದಂಡ್ಯದಲ್ಲಿರೋಂಥ ಜನ ನೀರು ಬರೀ ಹರಿಯೋದು ನೋಡಿ ಎಷ್ಟು ಕ್ಯೂಸೆಕ್ಸ್ ನೀರು ಹೋಗ್ತಂತೇಳಿ ಹೇಳ್ತೀವಿ. ಅವರು ಒಂದು ಗೊಂಬೆ ಇದ್ದಂಗೆ ಸುಮ್ಮನೆ ಅವ್ರನ್ನ ಅಧ್ಯಕ್ಷ ಮಾಡಿ ಕುಂದಿರ್ಸಿದ್ದಾರೆ. ಅವ್ರಿಗೆ ಕೇಳಿ ನೋಡ್ರಿ, ಅವ್ರಿಗೆ ಗೊತ್ತಿಲ್ಲಾರ್ದ ನೀರು ಬಿಟ್ಟಾರೆ, ಅವ್ರಿಗೆ ಮಾಹಿತಿ ಇಲ್ಲ. ತಿಮ್ಮಾಪುರ ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲ ರೀ, ನಾನು ನೋಡ್ರಿ, ನಾನು ಪ್ರತ್ಯೇಕ ರಾಜ್ಯದ ಬಗ್ಗೆ ನಾನು ಮಾತಾಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರು ನಮಗೆ ಬೆಂಬಲ ಸೂಚನೆ ಮಾಡಿದ್ದಾರೆ. ನಾರಾಯಣ ಗೌಡರು ಲೆಟ್ರ್ ಕೊಟ್ಟಿದ್ದಾರೆ, ಇಲ್ಲ ಅಲ್ಲಿಗೆ ಯಾದಗಿರಿ ಜಿಲ್ಲೆ ನೀರು ಬಿಡ್ಬೇಕಂತೇಳಿ. ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿಯವರು ಲೆಟ್ರ್ ಕೊಟ್ಟಿದ್ದಾರೆ, ಬಸವರಾಜ್ ಪಡ್ಕೋಟಿಯವರು ಕೊಟ್ಟಿದ್ದಾರೆ, ಆ ಭಾಗದ ಎಲ್ಲ ರೈತ ಸಂಘದವರು, ದಲಿತ ಸಮಿತಿಯವರು ಎಲ್ಲರೂ ಕೊಟ್ಟಿದ್ದಾರೆ. ನಾನು ಇದ್ರಾಗ ಪ್ರತ್ಯೇಕ ರಾಜ್ಯ ಅಂತ ಅದನ್ನು ಸೇರ್ಸಂಗಿಲ್ಲ. ಬಟ್ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ಯಾಕೆ ಕಾವೇರಿ ರೈತರಿಗೆ ಅನ್ಯಾಯ ಆಗಂಗಿಲ್ಲಪ್ಪ ಅಂತಂದ್ರೆ, ಈ ಥರ DK ಶಿವಕುಮಾರ್ ಅವ್ರಿಗೆ ಒಂದು ಸವಾಲು ಆಗ್ತೀನಿ. ಇಲ್ಲಿ 10 TMC ನೀರು ಬಿಟ್ಟರಲ್ಲ, ಬರೀ ಅಲ್ಲಿ 10,000 ಕ್ಯೂಸೆಕ್ಸ್ ನೀರು ಬಿಟ್ಟು ಮಂಡ್ಯಕ್ಕೆ ಹೋಗಿ ಬರ್ರಿ, ನೀವೇನು ಅಂತಿದ್ದು ನಾವು ಕೊಡ್ತೀವಿ. ಅಲ್ಲಿ ಯಾರು ರೈತರು ರಾಜಕಾರಣಿಗಳು ಬಟ್ಟಿ ಹರಿದು ಬರೆ ಮೇಲೆ ಕಳ್ಸಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ರೈತರು ಸಂಭಾಯ್ತಾರೆ, ತಮ್ಮ ನಳ್ಳಿಗೆ ತಾವು ಹಂಚಿ ಬದುಕ್ತಾರೆ. ಆಯ್ತು ಬಿಡಪ್ಪ, ಬರಲಿಲ್ಲ ಅಂದ್ರೆ ದೇವ್ರು ನೋಡಿಕೆಲಿ ಅಂತಾರೆ. ಹಂಗಾಗಿ ನಾವು ಹಿಂಗೆ ಹಾಳಾಗಿದೆ. ನಮ್ಮ ರೈತರು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ಬಟ್ಟಿ ಹಂಗೆ ಹರಿದ್ರು ಅಂತಂದ್ರೆ ಅವಾಗ ನಮಗೆ ನೀರು ಬರೋಂಥ ಕೆಲಸ ಆಗ್ತವೆ. ಈಗ ನೋಡ್ರಿ, ನೀರಿದ್ದೂ ಬಿಡಲ್ಲ ಹೋಗ್ಯಾರ. ಇದೇ ನಾನು ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊನ್ನೆ ನಾನು ಅದೇ ಮನೆ ಹೋಲಿಸೋ ಪ್ರಯತ್ನ ಪಟ್ಟೆ. ಅವರು ಒಂದು ಮಾತಂದರು, ರಾಜುಗೌಡ ನಿನಗೂ ಟೆಕ್ನಿಕಲ್ ಆಗಿ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲಪ್ಪ, ಅಧಿಕಾರಿಗಳು ಸಭೆ ಸೇರಿಸಿದ್ದು ಮಾಡಿ. ಹೋದ ಸರಿ ನಮಗೆ ನೀರು ಬಿಟ್ಟಿಲ್ಲ, 2ನೇ ಪೀಕ್ ನೀರು ಬಂದ್ ಮಾಡಿದ್ರು. ಅವಾಗೂ ನೀರು ಇಷ್ಟೇ ಇದ್ದು ಡ್ಯಾಮ್ನಾಗ ನೀರು ಕುಡಿಯೋ ನೀರಿಂದ ಎಲ್ಲ ಉಪಯೋಗಿಸೋದ ಮೇಲೂ 7 TMC ನೀರು ಸರ್ಪ್ರೈಸ್ ಆಗಿ ಉಳಿದು, ಜುಲೈ ಅಂಥದವರೆಗೆ ನೀರು ನಂಬಿಡಾಗ 7 TMC ನೀರು ಉಳಿದು. ಆ ನೀರನ್ನ ಏನಾರು ಉಪಯೋಗಿಸೋಕ್ಕಾಗ್ತದ? ಈಗಲೂ ಅಷ್ಟೇ ನೀರು ಉಳಿತಾವೆ. ಅದಕ್ಕೋಸ್ಕರ ಆ 7 TMC ಅಂದರೆ 10 ದಿನ ನಮಗೆ ನೀರು ಬಿಡ್ಬೋದು. ರೈತರ ಜೀವನ ಜೊತೆ ಯಾಕೆ ಚೆಲ್ಲಾಡ್ತಾರೆ, ಬಿಡ್ರಿ ಅಂತ ನಿಮ್ಮ ಮೂಲಕ ನಾವು ಒತ್ತಾಯ ಮಾಡ್ತೀವಿ.